ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಈ ದಿನದ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ಪೂರ್ವ ಸಿದ್ಧತಾ ಪರೀಕ್ಷೆ 1 ಬರೆದು ಮುಗಿಸಿದ್ದೀರಾ. ಇನ್ನೇನು ಕೆಲವು ದಿನದಲ್ಲಿ ಅಂದ್ರೆ 27ನೇ ತಾರೀಕಿನಿಂದ ಪೂರ್ವ ಸಿದ್ಧತಾ ಪರೀಕ್ಷೆ 2 ಪ್ರಾರಂಭವಾಗ್ತಾ ಇದೆ. ಆದ್ರೆ ಪೂರ್ವ ಸಿದ್ಧತಾ ಪರೀಕ್ಷೆ 1 ಯಾವ ರೀತಿ ಇತ್ತೋ ಪರೀಕ್ಷೆ 2 ಆ ರೀತಿ ಇರೋದಿಲ್ಲ. ಪರೀಕ್ಷೆನಲ್ಲಿ ಸ್ವಲ್ಪ ಬದಲಾವಣೆಗಳಾಗಿದೆ ಅಂತೇಳಿ ಹೇಳ್ತಾ, ಯಾವೆಲ್ಲ ರೀತಿಯ ಬದಲಾವಣೆಗಳಾಗಿದೆ ಹಾಗೆ ಟೈಮ್ ಟೇಬಲ್ ನಲ್ಲಿ ಯಾವ ರೀತಿ ಬದಲಾವಣೆಗಳು ಆಗಿದೆ ಅನ್ನೋದನ್ನ ನಾನು ಈ ದಿನದ ವಿಡಿಯೋನಲ್ಲಿ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೇನೆ. ಮೊದಲನೇದಾಗಿ ನೋಡೋದಾದ್ರೆ ಪೂರ್ವ ಸಿದ್ಧತಾ ಪರೀಕ್ಷೆ 1ರ ಪರೀಕ್ಷೆನಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿತ್ತು. ಸುಮಾರು ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಗಳು ಸಿಕ್ಕಿತ್ತು. ಹಾಗಾಗಿ ಇದನ್ನ ತಡಿಬೇಕು ಅಂತ ಹೇಳಿ ಒಂದಷ್ಟು ಹೊಸ ನಿಯಮಗಳನ್ನ ಮಾಡಿದ್ದಾರೆ. ಹಾಗೆ ಪರೀಕ್ಷೆ 2 ನಡೆಯುತ್ತಲ್ವಾ, ಆ ದಿನ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ 9 ಗಂಟೆಯಿಂದನೇ ಶಾಲೆ ಪ್ರಾರಂಭವಾಗುತ್ತೆ. ಆದ್ರೆ ಪರೀಕ್ಷೆ ನಡೀತಕ್ಕಂಥದ್ದು 11 ಗಂಟೆಗೆ. 11 ಗಂಟೆಯಿಂದ ನಿಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆ 2 ಪ್ರಾರಂಭವಾಗ್ತಾ ಇದೆ. ಹಾಗೆ ಮೌಲ್ಯಮಾಪನದ ವಿಷಯಕ್ಕೆ ಬಂದ್ರೆ ಶಾಲಾ ಹಂತದಲ್ಲೇ ಮೌಲ್ಯಮಾಪನವನ್ನ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಬನ್ನಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ಸರ್ಕ್ಯುಲರ್ ಇದೆ. ಆ ಸರ್ಕ್ಯುಲರ್ ಅಲ್ಲಿ ಏನೇನ್ ಹೇಳ್ತಾರೆ, ಕ್ವಶನ್ ಪೇಪರ್ನ ಯಾರು ಲೀಕ್ ಮಾಡ್ತಾರೋ ಅವರಿಗೆ ಶಿಕ್ಷೆ ಇರುತ್ತೆ, ಹಾಗೆ ಅದ್ರ ಜೊತೆ ಭಾಗಿಯಾಗ್ತಕ್ಕಂತಹ ವಿದ್ಯಾರ್ಥಿಗಳಿಗೂ ಶಿಕ್ಷೆ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ 2025-26ನೇ ಸಾಲಿನ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 2 ಮತ್ತು 3 ಯಾವ ರೀತಿ ನಡೆಸಬೇಕು ಅಂತ ಹೇಳಿ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಥರ 2025-26ನೇ ಸಾಲಿನ SSLC ಪೂರ್ವ ಸಿದ್ಧತಾ ಪರೀಕ್ಷೆ 1 ದಿನಾಂಕ 5/1/2026 ಅಂದರೆ ಜನವರಿ 5ನೇ ತಾರೀಕಿನಿಂದ 10ನೇ ತಾರೀಕು ಜನವರಿ ತನಕ ನಡೆಸಲಾಗಿತ್ತು. ಈ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಇಲಾಖೆಯ ವತಿಯಿಂದನೇ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಆಯಾ ದಿನ ಪ್ರಶ್ನೆ ಪತ್ರಿಕೆಯನ್ನು ವೇಳಾಪಟ್ಟಿಯಂತೆ ವಿಷಯವಾರು ಸಬ್ಜೆಕ್ಟ್ಸ್ ಏನಿರುತ್ತಲ್ವ ಅದನ್ನು ಪರೀಕ್ಷಾ ದಿನದಂದು ಬೆಳಗ್ಗೆ 7 ಗಂಟೆಗೆ ಮುಖ್ಯ ಶಿಕ್ಷಕರ ಶಾಲಾ ಲಾಗಿನ್ನಲ್ಲಿ ಅಪ್ಲೋಡ್ನ ಮಾಡಲಾಗ್ತಾ ಇತ್ತು. ಸಂಬಂಧಿಸಿದ ಶಾಲೆಯ ಮುಖ್ಯ ಶಿಕ್ಷಕರು ಪ್ರಶ್ನೆ ಪತ್ರಿಕೆಗಳನ್ನು ಮುದ್ರಿಸ್ಕೊಂಡು ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ನಡೆಸೋದಕ್ಕೆ ಅಗತ್ಯ ಕ್ರಮವನ್ನು ವಹಿಸಬೇಕು ಅಂಥೇಳಿ 1ನೇ ಮಾರ್ಗಸೂಚಿನಲ್ಲಿ ತಿಳಿಸಲಾಗಿತ್ತು. ಆದರೆ ಈ ರೀತಿ ಡೌನ್ಲೋಡ್ ಮಾಡಿಕೊಂಡಂತಹ ಪ್ರಶ್ನೆ ಪತ್ರಿಕೆಗಳ ಮೇಲೆ ಶಾಲೆಯ ಸಂಕೇತ ಇರ್ತಾ ಇತ್ತು, ಅಂದರೆ ವಾಟರ್ ಮಾರ್ಕ್ನಲ್ಲಿ ಶಾಲೆಯ ಕೋಡ್ ಇರ್ತಾ ಇತ್ತು. ಯಾರಾದರೂ ಏನಾದರೂ ಅಕ್ರಮ ಮಾಡಿದ್ರೆ ಆ ಒಂದು ಕೋಡ್ ಇರೋದ್ರಿಂದ ನಾವು ಯಾವ ಶಾಲೆ ಅಂತೇಳಿ ಸುಲಭವಾಗಿ ಕಂಡು ಹಿಡಿಬೋದು ಅಂಥೇಳಿ ಈ ಒಂದು ನಿಯಮವನ್ನು ಮಾಡಿದರು. ಇಷ್ಟೆಲ್ಲ ಕ್ರಮ ವಹಿಸಿದ್ರು ಕೂಡ ಪೂರ್ವ ಸಿದ್ಧತಾ ಪರೀಕ್ಷೆ 1ರಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು. ಸೊ ಇದ್ರ ಸಂಬಂಧ ನೀವಾಗಲೇ ಹಲವಾರು ಸುದ್ದಿಗಳನ್ನು ನೋಡಿರ್ತೀರ. ಹಾಗೆ ಯಾರು ಈ ಪ್ರಶ್ನೆ ಪತ್ರಿಕೆ ಹರಿಬಿಟ್ಟಿರೋದಕ್ಕೆ ಸಹಾಯ ಮಾಡಿದಾರೋ, ಯಾರು ಇನ್ವಾಲ್ವ್ ಆಗಿದ್ದಾರೋ ಅವ್ರಿಗೆ ಈಗಾಗಲೇ ಶಿಕ್ಷೆ ಕೂಡ ಆಗಿದೆ. ಸೊ ಇವಾಗ ನೀವು ತಿಳ್ಕೊಬೇಕಾದಂಥ ವಿಷಯ ಏನು ಅಂದರೆ, ಪರೀಕ್ಷೆ 2 ಮತ್ತು 3ಕ್ಕೆ ಸಂಬಂಧಿಸಿದಂತೆ ತುಂಬಾ ಸ್ಟ್ರಿಕ್ಟಾಗಿ ಪ್ರಿಪ್ರೇಟರಿ ಎಕ್ಸಾಮನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, SSLC ಪೂರ್ವ ಸಿದ್ಧತಾ ಪರೀಕ್ಷೆ 1ರಲ್ಲಿ ಆದಂತಹ ಕೃತ್ಯಗಳು, ತಪ್ಪುಗಳು ಮರುಕಳಿಸಬಾರ್ದು ಅಂತ ಹೇಳಿ ತುಂಬಾ ಸ್ಟ್ರಿಕ್ಟಾಗಿ 2 ಮತ್ತು 3ನೇ ಪರೀಕ್ಷೆಯನ್ನು ಮಾಡೋದಕ್ಕೆ ಅಂತೇಳಿ ಹೋಗ್ತಾ ಇದ್ದಾರೆ. ಹಾಗೆಯೇ ಡಯಟ್ನ ವತಿಯಿಂದ ಮೇಲ್ವಿಚಾರಣೆಗೆ ನೋಡಲ್ ಅಧಿಕಾರಿಗಳನ್ನು ಕೂಡ ಇಲ್ಲಿ ನೇಮಿಸಲಾಗಿದೆ. ಹಾಗೆಯೇ ಮತ್ತೆ ಮುಂದುವರೆದು ನೋಡೋದಾದರೆ ಇಲ್ಲಿ ವಿದ್ಯಾರ್ಥಿಗಳು ತಿಳ್ಕೊಂಡಿರಬೇಕಾದಂತಹ ಮಾಹಿತಿ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ನೋಡಿ 6 ವಿಷಯದ ಪರೀಕ್ಷೆ ಏನಿರುತ್ತಲ್ವ ಅವತ್ತಿನ ದಿನ ವಿದ್ಯಾರ್ಥಿಗಳು ಶಾಲೆಗೆ ಬೆಳಗ್ಗೆ 9 ಗಂಟೆಗೆ ಬರಬೇಕು. ವಿದ್ಯಾರ್ಥಿಗಳಿಗೆ 9 ಗಂಟೆಯಿಂದ ಶಾಲೆ ಪ್ರಾರಂಭ ಆಗುತ್ತೆ. ಇನ್ನು ಮುಖ್ಯ ಶಿಕ್ಷಕರು 9:30ಕ್ಕೆ ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟನ್ನು ತೆಗೆಯೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಇನ್ನು ನಂತರ 9:30ರಿಂದ 10 ಗಂಟೆ ಸಮಯದಲ್ಲಿ ವಿದ್ಯಾರ್ಥಿಗಳು ಎಷ್ಟು ಸಂಖ್ಯೆಯಲ್ಲಿದ್ದಾರೋ ಆ ಸಂಖ್ಯೆಗೆ ಅನುಗುಣವಾಗಿ ಪ್ರಶ್ನೆ ಪತ್ರಿಕೆಯನ್ನು ಮುದ್ರಣ ಮಾಡ್ಕೋಬೇಕು. ಇನ್ನು ನಂತರ 10 ಗಂಟೆಯಿಂದ 10:30 ತನಕ ಮುದ್ರಣಗೊಂಡಂಥ ಪ್ರಶ್ನೆ ಪತ್ರಿಕೆಗಳನ್ನು ಪ್ಯಾಕ್ ಮಾಡಬೇಕು. ಅದಾದ ನಂತರ 10:50ಕ್ಕೆ ಪರೀಕ್ಷೆ ಸ್ಟಾರ್ಟ್ ಆಗೋಕ್ಕೆ 10 ನಿಮಿಷ ಮುಂಚೆ ಇದೆ ಎಂದಾಗ ಪ್ರಶ್ನೆ ಪತ್ರಿಕೆಗಳನ್ನು ಪ್ಯಾಕೆಟ್ಗಳನ್ನು ರೂಮ್ಗೆ ಕೊಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನು ರಾಜ್ಯದ ಎಲ್ಲ ಡಯಟ್ನ ಪ್ರಾಂಶುಪಾಲರು ಏನಿದ್ದಾರಲ್ವ, ಪರೀಕ್ಷಾ ದಿನದಂದು ಆಯಾ ಡಯಟ್ಗಳ ಹಿರಿಯ ಉಪನ್ಯಾಸಕರನ್ನು ಪರೀಕ್ಷೆ ನಡೆಯೋ ಶಾಲೆಗಳಿಗೆ ಭೇಟಿ ನೀಡಿ ಪರೀಕ್ಷೆ ಯಾವ ರೀತಿ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಪರಿಶೀಲನೆ ಕೂಡ ಮಾಡ್ತಾರಂತೆ. ಯಾವ ಶಾಲೆಗೆ ಯಾವ ಸಮಯದಲ್ಲಿ ಯಾರು ಬೇಕಾದರೂ ಬಂದ್ಬಿಟ್ಟು ಪರೀಕ್ಷೆ ಯಾವ ರೀತಿ ನಡೆಸ್ತಾ ಇದ್ದಾರೆ ಅಂತ ಹೇಳಿ ನೋಡ್ಬೋದಾಗಿದೆ. ಹಾಗೆಯೇ ಇಲ್ಲಿ ಮುಖ್ಯೋಪಾಧ್ಯಾಯರು ಏನೇನು ಮಾಡಬೇಕು ಅಂಥೇಳಿ ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಪರೀಕ್ಷೆ 2ರ ಸಮಯ ಬದಲಾಗಿದೆ. ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೂಡ ಅದನ್ನು ತಿಳಿಸ್ಬೇಕು. ಬೆಳಗ್ಗೆ 11 ಗಂಟೆಗೆ ಪರೀಕ್ಷೆ ಪ್ರಾರಂಭವಾಗುತ್ತೆ. ಪರಿಷ್ಕೃತ ವೇಳಾಪಟ್ಟಿ ಅಂದರೆ ಡೇಟ್ ಎಲ್ಲ ಸೇಮ್ ಇದೆ, ಆದರೆ ಟೈಮಿಂಗ್ಸ್ ಮಾತ್ರ ಚೇಂಜ್ ಇದೆ. ಆ ವೇಳಾಪಟ್ಟಿಯನ್ನು ಇಲಾಖೆಯ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿದ್ದಾರೆ. ಅದನ್ನು ವಿದ್ಯಾರ್ಥಿಗಳಿಗೆ ಕೊಡಬೇಕು. ಹಾಗೆ ಬೆಳಗ್ಗೆ 9 ಗಂಟೆಯಿಂದನೇ ವಿದ್ಯಾರ್ಥಿಗಳಿಗೆ
ಸ್ಕೂಲನ್ನು ಸ್ಟಾರ್ಟ್ ಮಾಡಬೇಕು. ಅವತ್ತಿನ ದಿನ ಯಾವ ಸಬ್ಜೆಕ್ಟ್ ಇರುತ್ತೋ ಆ ಸಬ್ಜೆಕ್ಟ್ನ ಓದಬೇಕು. ಹಾಗೆ ಯಾರೂ ಕೂಡ ಆದಷ್ಟು ಆಬ್ಸೆಂಟ್ ಆಗದೇ ಇರೋ ಥರ ನೋಡ್ಕೋಬೇಕು. ಹಾಗೆ 9:30ಕ್ಕೆ ಪ್ರಶ್ನೆ ಪತ್ರಿಕೆನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೊಗೊಂಡು ಪರೀಕ್ಷೆ ಸ್ಟಾರ್ಟ್ ಆಗೋಕ್ಕೆ 10 ನಿಮಿಷ ಇದೆ ಅಂದಾಗ ಮಾತ್ರ ಇಲ್ಲಿ ಏನು ಮಾಡಬೇಕು, ವಿದ್ಯಾರ್ಥಿಗಳ ರೂಮ್ಗಳೇನಿರುತ್ತಲ್ವ, ಯಾವ ರೂಮ್ನಲ್ಲಿ ಪರೀಕ್ಷೆ ಬರೀತಿದ್ದಾರೋ ಅಲ್ಲಿಗೆ ಕಳಿಸ್ಕೊಡ್ಬೇಕು. ಸೊ ಈ ರೀತಿ ಹೇಳ್ತಾ ಇದ್ದಾರೆ. ಹಾಗೆಯೇ ಯಾವುದೇ ಪೆನ್ಡ್ರೈವ್ಗಾಗಲಿ, ಮೊಬೈಲ್ ಫೋನ್ಗಾಗಲಿ, ಹಾರ್ಡ್ ಡಿಸ್ಕ್ ಆಗಲಿ ಪ್ರಶ್ನೆ ಪತ್ರಿಕೆಯನ್ನು ಕಳಿಸೋ ಹಾಗಿಲ್ಲ. ಖುದ್ದಾಗಿ ಮುಖ್ಯ ಶಿಕ್ಷಕರೇ ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ ವಿದ್ಯಾರ್ಥಿಗಳೇ, ಇಲ್ಲಿ ನೀವು ತಿಳ್ಕೊಬೇಕಾದಂತಹ ಅಂಶ ಏನು ಅಂತ ಹೇಳಿದ್ರೆ, ಪರೀಕ್ಷೆ 1ರಂತೆ ಪರೀಕ್ಷೆ 2 ಇರೋದಿಲ್ಲ, ತುಂಬಾ ಸ್ಟ್ರಿಕ್ಟಾಗಿರುತ್ತೆ. ಹಾಗೆ ವಿದ್ಯಾರ್ಥಿಗಳು ಸ್ಕೂಲ್ಗೆ ಯಾರೂ ಕೂಡ ಮೊಬೈಲನ್ನು ತರಬಾರ್ದು. ಅದರ ನಂತರ ಮತ್ತಿನ್ನೇನು ತಿಳ್ಕೊಬೇಕು ಅಂತ ಹೇಳಿದ್ರೆ, ಇದನ್ನು ಎಕ್ಸಾಮ್ ಆದ ನಂತರ ವ್ಯಾಲ್ಯೂಯೇಷನ್ ಸ್ಕೂಲ್ ಲೆವೆಲೆಲ್ಲ ಇರುತ್ತೆ. ನಿಮ್ಮ ಸ್ಕೂಲ್ ಟೀಚರ್ಸೇ ಪ್ರಶ್ನೆ ಪತ್ರಿಕೆಯ ಮೌಲ್ಯಮಾಪನವನ್ನು ಮಾಡ್ತಾರೆ. ಹಾಗೆ ಯಾರೇ ಬಂದು ನಿಮಗೆ ಪ್ರಶ್ನೆ ಪತ್ರಿಕೆ ತಗೊಳ್ಳಿ ಅಂತ ಕೊಟ್ಟರು ಕೂಡ ನೀವು ತಗೋಬಾರ್ದು, ಯಾಕಂದರೆ ನೀವು ಸಿಕ್ಕಾಕೊಂಡ್ಬಿಡ್ತೀರಾ. ಹಾಗಾಗಿ ಪ್ರಾಮಾಣಿಕವಾಗಿ ಎಲ್ಲರೂ ಕೂಡ ಪರೀಕ್ಷೆಯನ್ನು ಬರೀರಿ. ನಿಮಗೆ ಶುಭವಾಗಲಿ.